ಮುಸ್ಲಿಮರು ಅಂತ ಹೇಳಿದ್ರೆ ಅವರಿಗೆ ಏನೋ MLC ಒಂದು ಕೊಟ್ಟು ಬಿಡೋದು. ಈಗ ನೋಡಿ MLC ರಾಜೀನಾಮೆ ಕೊಡಿ ಅಂದ್ರೆ ಕೊಡ್ಬೇಕು ಅಲ್ವಾ? ಏನ್ ಸರ್ಕಾರದ ಮೇಲೆ ಏನೋ ಪ್ರಭಾವ ಬೀರೋದಿಲ್ಲ, ಅದು ಪರಿಣಾಮ ಬೀರೋದಿಲ್ಲ. ಯಾವುದೋ ನಿಗಮ ಮಂಡಳಿಗಳನ್ನ ಕೊಡೋದು ಅಂದ್ರೆ ಒಂದು ರೀತಿ ನಿರ್ಲಕ್ಷ್ಯದಲ್ಲಿ ನೋಡ್ತಾ ಇದ್ದಾರೆ. ನೀವು ಮುಸ್ಲಿಂ ಸಮುದಾಯದ ಮತದಾರರ ಜನಸಂಖ್ಯೆ ಆಧಾರದ ಮೇಲೆ ನೀವು ಕೊಡ್ತೀರಿ ಅಂತ ಹೇಳಿ ಆದ್ರೂ ಕೂಡ ಇವತ್ತು 34 ಸೀಟ್ಗಳನ್ನು ಕೊಡ್ಬೇಕಾಗಿತ್ತು, MLA ಟಿಕೆಟ್ಗಳನ್ನು ಕೊಡ್ಬೇಕಾಗಿತ್ತು, ಕೊಡ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಏನ್ ಹೇಳ್ತಾರೆ, ಇಲ್ಲ ಗೆಲ್ಲುವ ಸಾಮರ್ಥ್ಯ ಇಲ್ಲ ಮುಸ್ಲಿಂ ಅಭ್ಯರ್ಥಿಗಳಲ್ಲಿ, ಸೋಲ್ತಾರೆ ಅವರು ಅಂತ ಹೇಳ್ಬಿಟ್ಟು. ಹೌದು ಸೋಲ್ತಾರೆ, ಯಾರು ಸೋತಿಲ್ಲ ಹೇಳಿ? ಒಕ್ಕಲಿಗ ಸಮುದಾಯಕ್ಕೆ 45-50 ಟಿಕೆಟ್ ಕೊಡ್ತೀರಾ ನೀವು? ಎಷ್ಟು ಮಂದಿ ಒಕ್ಕಲಿಗ ಶಾಸಕರು ಆಯ್ಕೆ ಆಗಿದ್ದಾರೆ ಕಾಂಗ್ರೆಸ್ನಿಂದ? ಅರ್ಧ 50% ಅಲ್ವಾ, ಅದಕ್ಕಿಂತ ಜಾಸ್ತಿ ಆಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ 50 ಟಿಕೆಟ್ಗಳನ್ನ ಕೊಡ್ತೀರಿ ನೀವು, ಎಷ್ಟು ಮಂದಿ ಲಿಂಗಾಯತ ಸಮುದಾಯದ ಅಭ್ಯರ್ಥಿಗಳು ಶಾಸಕರು ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆ ಆಗಿದ್ದಾರೆ? 50% ಅಲ್ವಾ? ಸೊ ಮುಸ್ಲಿಮರಿಗೂ ಕೊಡಿ, ಆಗ್ಲಿ 50% ಆದ್ರೂ ಆಗ್ಲಿ. ನೀವು 15 ಕೊಟ್ಟಾಗ 9 ಮಂದಿ ಗೆದ್ದಿದ್ದಾರೆ, ಪರ್ಸೆಂಟೇಜ್ ಜಾಸ್ತಿ ಆಯ್ತಲ್ಲ 50ಗಿಂತ. ನೀವು ಲೆಕ್ಕ ಪ್ರಕಾರ 34 ಕೊಟ್ರೆ 17 ಮಂದಿ ಗೆಲ್ಬಹುದು, ಸಹಜ ಅಲ್ವಾ ಅದು? ಯಾವುದೇ ಒಂದು ಸಮುದಾಯಕ್ಕೆ ನೀವು ಅತ್ಯಧಿಕ ಟಿಕೆಟ್ ಕೊಟ್ರು ಅದು ಇನ್ನೊಂದು ಕಡೆ ನಿಮಗೆ ಪರಿಣಾಮ ಬೀಳುತ್ತೆ, ಪ್ರಭಾವ ಬೀರುತ್ತೆ ಅನ್ನೋ ಕಾರಣಕ್ಕಾಗಿ ಕೊಡ್ತಾರೆ. 100% ಗೆಲುವು ಎಲ್ಲೂ ಸಾಧ್ಯ ಆಗೋದಿಲ್ಲ. ಸೊ ಮುಸ್ಲಿಮರದ್ದು ಅದೇ ತರ ಸಾಧ್ಯ ಆಗೋದಿಲ್ಲ. ಅದೇ ತರ ಯಾಕೆ ಒಂದೇ ಮಾನದಂಡವನ್ನ ನೀವು ಎಲ್ಲ ಸಮುದಾಯಗಳಿಗೆ ಅನುಸರಿಸಬಾರದು? ಇದು ಬಹಳ ಮುಖ್ಯವಾದಂತ ಪ್ರಶ್ನೆ ಇವತ್ತು ಚರ್ಚೆ ಆಗ್ತಾ ಇದೆ. ನೀವು ಅಸೆಂಬ್ಲಿನಲ್ಲಿ ನಮಗೆ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ, ಲೋಕಸಭೆಯಲ್ಲಿ ಪ್ರಾತಿನಿಧ್ಯ ಕೊಡ್ತಾ ಇಲ್ಲ. ಕಳೆದ 20 ವರ್ಷಗಳಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಬ್ಬ ಮುಸ್ಲಿಂ MP ಆಗಿದ್ದಾರೆ. ಇದು ಏನ್ ನ್ಯಾಯನ ಇದು? ಇದು ಸಾಮಾಜಿಕ ನ್ಯಾಯನ ಇದು? ಅಥವಾ ಅವರ ಸಮುದಾಯ ಸಿಟ್ಟಿಗೆ ಎದ್ದಿದ್ದು, ನೋವುಗಳಿಗಾಗಿದ್ದು ಏನು ಅಸಹಜನ ಇದು? ಸಹಜವಾಗಿ ಸಿಟ್ಟಿಗೆ ಹೇಳ್ತಾರೆ.